ಇನ್ನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ? ಎಲ್ಲೋ ಇಟ್ಟಿದ್ಯಾ ಹಾಂ ಶಿಲ್ಪನ? ಸರ್ ಇದೆ ಸರ್ ಗುಡಿಸ್ಲು, ಇದ್ರೊಳಗೇನೆ ಶಿಲ್ಪನ ಬಚ್ಚಿಟ್ಟಿರೋದು, ಕಟ್ಟಾಕಿದ್ದೀನಿ, ಬನ್ನಿ ತೋರಿಸ್ತೀನಿ. ಇದ್ರೊಳಗಡೆನೆ ಇದ್ದಾಳೆ ಸರ್ ಶಿಲ್ಪ. ಇಲ್ಲ, ಇಲ್ಲಿ ಕಿಡ್ನಾಪ್ ಮಾಡಿ ಕೂಡಾಕಿದ್ಯಾ? ಹಾಂ ಸ್ವಲ್ಪ ಮನುಷ್ಯತ್ವನೇ ಇಲ್ವೋ? ಹಾಂ ಒಂದು ಹೆಣ್ಣು ಹುಡುಗಿನ ತಗೊಂಬಂದು ಇಲ್ಲಿ ಕೂಡಾಕಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹಾಂ ಸಾರಿ ಸರ್, ಅವಳು ನನಗೆ ಮಾಡಿರೋ ಅನ್ಯಾಯಕ್ಕೆ ಇದು ಕಡಿಮೆನೆ ಅಂತ ಅನ್ನಿಸ್ತು, ಹಂಗಾಗಿ ನಾನು ಇಲ್ಲಿಗೆ ಕರ್ಕೊಂಬಂದೆ. ನಮ್ಮ ಹೊಲನೇ ಇದು. ಅಪ್ಪ ಆಳ್ಕೊಂಡು ಬಿಟ್ರೆ ಇನ್ನೊಂದ್ಸಲ ಇಂಥ ಕೆಲಸ ಮಾಡಬಾರ್ದು. ಹಾಂ ರವಿ, ಮೊದಲು ಹೋಗಿ ಆ ಹುಡುಗಿ ಏನಾಗಿದೆ ಹೋಗಿ ಕರ್ಕೊಂಬನ್ನಿ ಹೋಗಿ. ಆಮೇಲೆ ಇವನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಬೆಂಡೆತ್ತಾನ. ಹೋಗಿ ಮೊದಲು ಆ ಹುಡುಗಿನ ಕರ್ಕೊಂಬನ್ನಿ ಹೊರಗಡೆಗೆ. ಓಕೆ ಮೇಡಮ್. ನಿನ್ಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ವೇನೋ? ಇಂಥ ಜಾಗದಲ್ಲಿ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ತಗೊಂಬಂದು ಬಚ್ಚಿಡ್ತೀಯಾ? ನೀನ್ ಮಾಡಿರೋ ಹಲ್ಕ ಕೆಲಸಕ್ಕೆ ನಿನ್ಗೇನು ಬಹುಮಾನ ಕೊಡ್ತಾರೆ ಅಂತ ತಿಳ್ಕೊಂಡಿದ್ಯೇನು? ಹುಡುಗಿ ಜೊತೆ ಎಲ್ಲ ಚೆಲ್ಲಾಟ ಆಡ್ಬಿಟ್ಟು ಅವ್ರಿಗೆ ಮೋಸ ಮಾಡ್ಬಿಟ್ರೆ ನ್ಯಾಯ ರೀತಿಲಿ ಬದುಕಿದ್ರೆ ಯಾರು ಏನು ಮಾಡಲ್ಲ. ನೀನ್ ನೆಟ್ಟಿಗೆ ಬದುಕದ್ ಕಲ್ತ್ಕ ಮೊದ್ಲು, ಇನ್ನೊಬ್ರಿಗೆ ಬುದ್ಧಿ ಹೇಳೋ ಮೊದ್ಲು. ಮೇಡಮ್ ಅವರೇ, ನೀವು ಬಂದು ಹೆಂಗೋ ನನ್ ಕಾಪಾಡ್ಬಿಟ್ರಿ. ಇಲ್ದಿದ್ರೆ ನಾನು ಇಲ್ಲಿ ಏನಾಗ್ತಿದ್ನೋ ಏನೋ, ನನಗಂತೂ ಭಯಾನೇ ಆದಂಗ ಆಗ್ತಿತ್ತು. ಅಯ್ಯೋ, ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ. ಆ ಸುರೇಶ್ ಮನಿ ಆಳ್ ನನ್ ಮಗನ್ನ ದುಡ್ಡು ಕೊಡ್ತೀನಿ ಅಂತಾನ ನನ್ನ ನಂಬಿಸಿ ಇಲ್ಲಿ ಕರ್ಕೊಂಬಂದು ಎಳ್ಕೊಂಬಂದು ಇಲ್ಲಿ ಕೂಡಾಕಿದ್ದ ಮೇಡಮ್ ಅವರೇ. ಅಯ್ಯೋ, ನಾನು 2 ದಿವಸ ಇಲ್ಲಿ ಜೀವದಾಗ ಜೀವ ಇಟ್ಕೊಂಡು ಇಲ್ಲಿದ್ದೀನಿ. ಅಯ್ಯಪ್ಪ, ನಾನು ಇನ್ನೊಂದು ಸ್ವಲ್ಪ ಏನಾದ್ರು ಬರಲಿಲ್ಲ ಅಂದ್ರೆ ಸತ್ತೇ ಹೋಗ್ತಿದ್ನೋ ಏನೋ. ಅಮ್ಮ, ಅಪ್ಪ, ಅಯ್ಯೋ ಅಮ್ಮ. ಆಯ್ತು, ಸಮಾಧಾನ ಮಾಡ್ಕೊಳಮ್ಮ, ಸಮಾಧಾನ ಮಾಡ್ಕೊ. ನಾವಿರೋದೇ ಅದಕ್ಕೆ, ನ್ಯಾಯ ಕೊಡ್ಸಕ್ಕೆ. ಮನೆಯಾಳ ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಬಂದು ಇಲ್ಲಿ ಕೂಡಾಕ್ತಿಯಲ್ಲ ನೀನು. ನೀನು ಮನುಷ್ಯನ? ನಿನಗೆ ಶಿಕ್ಷೆ ಆಗ್ಲೇಬೇಕು, ಸಾಯ ತಕ್ಕ ನೀನು ಜೈಲ್ನಾಗೆ ಇರಬೇಕು, ನಿನ್ನ ನೇಣು ಗಂಬಕ್ಕೆ ಹಾಕ್ಬೇಕು. ಮನೆಯಾಳ, ಮನೆಯಾಳ. ಬಿಡಮ್ಮ ಬಿಡಮ್ಮ, ನಾವು ಅವ್ನು ವಿಚಾರಿಸ್ಕೊಂತೀವಿ, ಬಿಡಮ್ಮ. ನಾನು ಸುಮ್ಮನೆ ಬಿಡಲ್ಲ ಸರ್, ಸುಮ್ಮನೆ ಬಿಡಲ್ಲ. ಇನ್ ಮೇಲೆ ನನಗೆ ಸಾಯಿಸ್ಬೇಕು ಅನ್ನೋಷ್ಟು ಸಿಟ್ಟೈತೆ. ಮನೆಯಾಳ. ಶಿಲ್ಪ, ಶಿಲ್ಪ, ಸಮಾಧಾನ ಮಾಡ್ಕೊಳಮ್ಮ. ತಿಗಿ, ಹಂಗೆಲ್ಲ ಕೈ ಮಾಡಬಾರ್ದು. ತಿಗಿಮ್ಮ, ಬಿಡು ಬಿಡು, ನಾವು ಅವನ್ನ ವಿಚಾರಿಸ್ಕೊಂತೀವಿ, ಹೇಳ್ಕೊಂಡೋಗಿ. ಮೇಡಮ್ ಅವರೇ, ಇವನ್ಗೆ ಎಷ್ಟು ಒಯ್ದ್ರು ಸಾಲಲ್ಲ. ಇವನ್ನ ಮಾತ್ರ ಬಿಡ್ಬೇಡಿ, ಸುಮ್ಮನೆ ಬಿಡ್ಬೇಡಿ. ಮನೆಯಾಳ. ನನ್ನ ಜೀವನನೇ ಹಾಳು ಮಾಡಿದ್ದ, ನನ್ನ ಜೀವನ ತೆಗೆ ಕೊಟ್ಟಿದ್ದಾನೆ. ಮನೆಯಾಳ ನನ್ನ ಮಗ. ನನಗೆ ದುಡ್ಡು ಕೊಡ್ತೀನಿ ಅಂತಾನ ನಂಬಿಸಿ ಕರ್ಕೊಂಬಂದು ಕೂಡಾಕ್ಬಿಟ್ಟ. ಅಯ್ಯೋ ಅಮ್ಮ. ಆಯ್ತಮ್ಮ, ಸಮಾಧಾನ ಮಾಡ್ಕೊ. ಈಗ ನಾವು ಬಂದಿದೀವಲ್ಲ, ನಾವೆಲ್ಲ ವಿಚಾರಣೆ ಮಾಡ್ತೀವಿ. ನಡಿ ಮನೆ ಹತ್ರ. ರವಿ, ಅವನ್ನ ಕರ್ಕೊಡ್ರಿ. ಏಯ್ ಬರ. ಮೇಡಮ್ ಅವರೇ, ಅವನಿಗಂತೂ ಸರಿಯಾದ ಶಿಕ್ಷೆ ಕೊಡ್ಬೇಕು. ನೀವು ಅವನ್ನ ಮಾತ್ರ ಬಿಡಬಾರ್ದು. ಅವ್ನ ಜೀವನ ಪೂರ್ತಿನ ಜೈಲ್ನಾಗೆ ಕೊಳೆಯಂಗ್ ಮಾಡ್ಬೇಕು ಅವನ್ನ. ನೀವು ಬಿಟ್ಟು ಕಳಿಸ್ಬೇಡ್ರಿ. ಆಯ್ತಮ್ಮ, ಸಮಾಧಾನ ಮಾಡ್ಕೋ. ಬಾ, ನೀನು ಒಂದು ಕಂಪ್ಲೇಂಟ್ ಕೊಟ್ಟು ಬರುವಂತೆ. ಅಲ್ಲ ಮೇಡಮ್ ಅವರೇ, ನಾನು ಹಿಂಗೆ ಕಳೆದೋಗಿದ್ದೀನಿ ಅಂತ ನಿಮ್ಗೆ ಯಾರು ಹೇಳಿರು? ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಿಮ್ಮ ಅಪ್ಪ ಅಮ್ಮ ಇಬ್ರು ಬಂದಿದ್ರು. ಅವರು ಅದೇ ನಿನ್ನ ಗಂಡ ಮತ್ತೆ ನಿಮ್ಮ ಅಕ್ಕ ಇದಾರಲ್ಲ ಸೇಳಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ನಾವು ಅವ್ರ ಪಾಪ ಅವರು ಒಳ್ಳೆಯವರಾಗಿದ್ದೀವಿ ಅಂತ ಹೇಳಿದ್ರು. ಹಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಕೇಳಲಿಲ್ಲ. ಹಂಗಾಗಿ ನಾವು ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಕುಣಿಸ್ಕೊಂಡಿದ್ವಿ, ನಮಗೆ ಸತ್ಯ ಏನು ಅಂತ ಗೊತ್ತಾಗ್ಲಿ ಅಂತಾನ. ಆಮೇಲೆ ಅವರು ಸುರೇಶ್ ಅನ್ನೋನು ಈಗ ಮೋಸ ಮಾಡಿದ್ದ, ಅವನು ಏನೋ ಮಾಡ್ಯವ್ರೆ ಅಂತಾನ. ನಿನ್ನ ಗಂಡನೂ ಸೇಳಿ ಹೇಳಿದ್ಕೆ ನಾವು ವಿಚಾರಣೆ ಮಾಡಿದಾಗ ಇವನು ಬಾಯ್ ಬಿಟ್ಟ, ನಿನ್ನ ಕಿಡ್ನಾಪ್ ಮಾಡಿರೋದು ಅಂತಾನ. ನೋಡು. ಹೌದಾ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರ? ಎಲ್ಲಿದ್ದಾರೆ ಮೇಡಮ್ ಅವರೇ? ಎಲ್ಲಿದ್ದಾರೆ ಅವರು? ಅವರು ನಿಮ್ಮ ಮನೆಯಲ್ಲೋ ಅಥವಾ ಯಾರೋ ನಿಮ್ಮ ಮಾವರ ಮನೆಯಲ್ಲೋ ಏನೋ ಇರ್ಬೇಕಮ್ಮ. ಇಲ್ಲೇ ನಿಮ್ಮೂರಲ್ಲೇ ಇದ್ದಾರೆ ಅನ್ಸುತ್ತೆ. ಬನ್ನಿ ಹೋಗೋಣ. ನೀನು ಇವನ್ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಬರುವಂತೆ. ಮೇಡಮ್ ಅವರೇ, ನಾನು ಆಮೇಲೆ ಬರ್ತೀನಿ. ಮೊದಲು ನಾನು ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು. ನಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಆಮೇಲೆ ಬರ್ತೀನಿ. ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಆಯ್ತಮ್ಮ, ನಾವು ಶೇಳಿನು ಮತ್ತೆ ನಿನ್ನ ಗಂಡನೂ ಬಿಟ್ಟು ಕಳಿಸ್ತೀವಿ. ಇವ್ನ ಅವತ್ತು ಒಳಗಾಕಿರ್ತೀವಿ. ನೀನೊಂದು ಕಂಪ್ಲೇಂಟ್ ಕೊಟ್ಟು ಬಾ. ನಿಮ್ಮ ಮನೆ ಹತ್ರ ಹೋಗಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರೋದಾದ್ರೆ ಬಾ, ನಾವು ಹಂಗೆ ಹೋಗಿರ್ತೀವಿ. ಸರಿ ಮೇಡಮ್ ಅವರೇ, ನೀವು ಅವನ್ನು ಮಾತ್ರ ಬಿಡಬೇಡಿ. ನೀವು ಹೋಗಿರ್ರಿ, ನಾನು ನಮ್ಮ ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಬಂದು ಕಂಪ್ಲೇಂಟ್ ಕೊಡ್ತೀನಿ. ಸೇಳಿನೂ ಮತ್ತೆ ನನ್ನ ಗಂಡನು ಬಿಟ್ಬಿಡ್ರಿ. ಅವ್ರು ಏನು ಮಾಡಿಲ್ಲ, ಆದರೂ ಅವ್ರದ್ದಿದ್ರಾಗೆ ಏನು ತಪ್ಪಿಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಅವರು ಕಳ್ಳರು, ನನ್ನ ಗಂಡ ಕುಡಿತಾನೆ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ಏನೋ ಅನುಮಾನ ಪಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರೆ ಅಷ್ಟೇನೆ. ಸೇಳಿದು ಮತ್ತೆ ನನ್ನ ಗಂಡದ್ದು ಯಾವ ತಪ್ಪು ಇಲ್ಲ ಇದ್ರಾಗೆ. ಇವನೇ ನನಗೆ ಮೋಸ ಮಾಡಿದ್ದು. ದುಡ್ಡು ಕೊಡ್ತೀನಿ ಅಂತಾನೆ ಯಾಮರ್ಸ್ ಕರ್ಕೊಂಬಂದು ಇಲ್ಲಿ ಕೂಡ ಹಾಕಿದ್ದು. ಸರಿ ಆಯ್ತಮ್ಮ, ನಾವು ಅವನ್ನ ಎಳ್ಕೊಂಡೋಗಿರ್ತೀವಿ. ನೀನು ಆಮೇಲೆ ಬಂದು ಕಂಪ್ಲೇಂಟ್ ಕೊಡು. ಬಾ ಹೋಗೋಣ. ಇರೋ, ನಮ್ಮ ಮೇಡಮ್ ಬರಲಿ. ಹೇಳ್ಕೊಂಡು ನಡೀರಿ ರವಿ ಅವನ್ನ. ಓಕೆ ಮೇಡಮ್, ನಡಿಯೋ. ಸರಿ ಅಮ್ಮ, ನೀನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬೇಗ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಬರ್ಕೊಡು. ಓಕೆ ಮೇಡಮ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಿಮಗೆ ದೊಡ್ಡ ನಮಸ್ಕಾರ. ಆಯ್ತಾಯ್ತು, ಇದರಲ್ಲಿ ನಮ್ಮ ದೊಡ್ಡತನ ಏನಿಲ್ಲ, ಇದು ನಮ್ಮ ಡ್ಯೂಟಿ.
ಅತ್ತೆ ಮಾವ ಶಿಲ್ಪ ಸಿಕ್ಕಿದಳಂತೆ. ಪೊಲೀಸ್ನವರು ಆ ಸುರೇಶ್ನ ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾನೆ ಅಂತ, ತೋಟದಲ್ಲಿ ಬಚ್ಚಿಟ್ಟಿದ್ದಾನೆ ಕಿಡ್ನಾಪ್ ಮಾಡಿ. ಈಗ ಶಿಲ್ಪ ಬರ್ತಾ ಇದ್ದಾಳೆ ಇಲ್ಲಿಗೇನೆ. ಹೌದಾ ಹೌದಾ? ಅಯ್ಯೋ ಈ ಅಲ್ಲ, ಅವನು ಯಾವನವನು ಕಿಡ್ನಾಪ್ ಮಾಡಕ್ಕೆ? ನಾವು ಅನ್ಯಾಯವಾಗಿ ಪಾಪ ಆ ಸೇಳಿ ಮೇಲೂ ಅವಳ ಗಂಡನ ಮೇಲೂ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ಬಿಟ್ವಲ್ಲ. ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಆ ಸುರೇಶನ್ನ ಹೇಳ್ಕೊಂಡು ಹೋಗಿದ್ದಾರೆ ಪೊಲೀಸ್ನವರು. ಹೌದೇನಪ್ಪ, ಹೆಂಗೋ ಸದ್ಯ. ಎಲ್ಲಿ ಶಿಲ್ಪಮ್ಮ? ಬರ್ತಾ ಇದ್ದಾಳೆ. ಬಂದ್ಲಲ್ಲ ಶಿಲ್ಪ ಬಹರಮ್ಮ. ಅಯ್ಯೋ ಶಿಲ್ಪ, ಇದೇನೇ ಇದು ನಿನ್ನ ಅವಸ್ಥೆ? ಎಲ್ಲಿ ಎಳ್ಕೊಂಡು ಹೋಗಿದ್ದೆ ಅವನು ನಿನ್ನ? ಅಯ್ಯೋ ನೀನ್ ಯಾಕೆ ಹೋಗಿದ್ದೆ ಅವನ ಜೊತೆಗೆ? ಅಯ್ಯೋ ಏನ್ ಮಾಡೋದಮ್ಮ, ಅವನು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ. ನಾನು ಹೋಟ್ಲಿಟ್ಟಾಗ ಅದಕ್ಕೆ ಕೊಡ್ತೀನಿ ಬಾ ಅಂತ ಹೇಳಿ ಹೊಲ್ದ ಹತ್ರ ಕರ್ಕೊಂಡೋಗಿ ನನ್ನ ಮದುವೆ ಹಾಳು ಮಾಡಿದೆ ಅಂತನ ಎಳ್ಕೊಂಡೋಗಿ ಆ ಗುಡಿಸ್ಲಲ್ಲಿ ಕೂಡಾಕ್ಬಿಟ್ಟಿದ್ದ ಕಣಮ್ಮ. ಅಯ್ಯೋ ನಾನಂತೂ ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಗಂಟೆ 2 ಗಂಟೆ ಬರ್ದಿದ್ರೆ ಪೊಲೀಸ್ನವ್ರು ಸತ್ಯ ಹೋಗ್ತಿದ್ನೋ ಏನೋ. ನನಗಂತೂ ಭಯ ಅಂದ್ರೆ ಭಯ ಆಗ್ತಿತ್ತು. ಅಲ್ವಪ್ಪ ನನ್ನ ಮಗ ಅಂತ ಕೆಲಸ ಮಾಡಿದ್ದ. ಅಪ್ಪ ಅಳ್ಬೇಡ, ಸುಮ್ನಿರಮ್ಮ ಶಿಲ್ಪ. ಈಗ ಬಂದಾಯ್ತಲ್ಲ, ಸುಮ್ನಿರು, ಅಳ್ಬೇಡ, ಏನೂ ಆಗಲ್ಲ. ನಾನು ಬಂದಿದ್ದೀನಲ್ಲ, ಅಳ್ಬೇಡ. ಅಂತೂ ಇಂತೂ ನಾನು ನೋಡಕ್ಕೆ ಇಷ್ಟು ದಿನಕ್ಕಾದ್ರೂ ಬಂದಿಯಲ್ಲ ನೀನು. ನಾನು ಕಿಡ್ನಾಪ್ ಆಗ್ಬೇಕಾಗಿತ್ತು ಅನ್ಸುತ್ತೆ. ನೀನು ನಾನು ಬಂದು ಮಾತಾಡ್ಸಕ್ಕೆ. ಹಂಗೆಲ್ಲ ಏನೂ ಇಲ್ಲಮ್ಮ. ಏನು ಮಾಡೋದು, ಅಪ್ಪ ಅಮ್ಮ ಆದಮೇಲೆ ಮಕ್ಕಳು ಒಳ್ಳೆ ರೀತಿಲಿದ್ದರೆ ಅವ್ರಿಗೂ ಸಂತೋಷ, ನಮಗೂ ಸಂತೋಷ ಆಗುತ್ತೆ, ನೋಡ್ತೀವಿ, ಖುಷಿ ಆಗುತ್ತೆ. ಆದರೆ ನೀನು ನಂಬಿ ಮೋಸ ಹೋಗಿ ಅಂಥವನ್ನ ಮದುವೆ ಆಗಿದ್ದಲ್ಲ, ಅದಕ್ಕೆ ನನಗೆ ಸಿಟ್ಟು. ಹಂಗಾಗಿ ನಿನ್ನ ಇಷ್ಟು ದಿನ ನಾನು ದೂರ ಇಟ್ಟಿದ್ದೆ. ಬಿಡು, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಹೌದು ಕಣೆ ಶಿಲ್ಪ, ಇನ್ಮೇಲೆ ನೀನು ಚೆನ್ನಾಗಿರು. ನಾವು ಬರ್ತಾ ಹೋಗ್ತಾ ಇರ್ತೀವಿ. ಆ ಸೇಳಿನೂ ಮತ್ತೆ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ವಿ. ಅವಳು ಮೊದಲೇ ಕಳ್ಳಿ ಅಲ್ವಾ, ಅವಳು ಬೇರೆ ಸರಿ ಇಲ್ಲ ಅಂತ ಹೇಳ್ತಿದ್ದಲ್ಲ. ನಿನ್ನ ಗಂಡನೂ ಕುಡ್ದು ಗಲಾಟೆ ಮಾಡ್ತಾನೆ ಅಂತ ಹೇಳಿದ್ದಲ್ಲ. ನಮಗೆ ಅವ್ರ ಮೇಲೆ ಅನುಮಾನ ಏನೋ ಮಾಡ್ಯವ್ರೆ. ನಿನ್ನ ಮನೆ ಕರೆಸ್ಕೊಂಡು ಬಿಡ್ಕೊಂಡು ಅವರೇ ಎಲ್ಲನ ಕೊಲೆಗಿರೆ ಮಾಡ್ಗಿಡಾರ ಅಂತ ನನಗೆ ಭಯವಾದಂಗಾಯಿತು. ಹಂಗಾಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ವಿ ನಾವು. ಹಿಂಗಾಗಿರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಹಂಗೂ ಅವ್ರು ಹೇಳಿದ್ರು, ಅವ್ನು ಯಾವನ ಸುರೇಶ್ ನನ್ನ ಜೊತೆಗೆ ಹೋಗ್ತಿದ್ಲು, ಅವ್ನು ದುಡ್ಡು ಇಸ್ಕೊಂಡೆಲ್ಲ ಮೋಸ ಮಾಡ್ದ ಅಂತ ಬಂದು ಗಲಾಟೆ ಮಾಡಿದ್ದ, ಮದುವೆ ಹಾಳು ಮಾಡಿಳು ಅಂತಾನ ಹೇಳಿರು. ನಾವೇ ಅವ್ರ ಮಾತು ಕೇಳಲಿಲ್ಲ. ಅಪ್ಪ ಅಮ್ಮ, ನಾನು ಮಾಡಿದ್ದು ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡಿ. ನನ್ನ ತವ್ರ ಮನೆಯಿಂದ ದೂರ ಇಡಬೇಡಿ. ಇಷ್ಟು ವರ್ಷ ಆಯ್ತು ನಾನು ಮದುವೆ ಆಗಿ ಒಂದ್ಸಲನೂ ಅಪ್ಪ ಬರಲಿಲ್ಲ. ಹೆಂಗೋ ಅಮ್ಮ ಆದ್ರೂ ಬಂದಿತ್ತು ಒಂದ್ಸಲ. ಆಯ್ತು, ಸಮಾಧಾನ ಮಾಡ್ಕೊಳಮ್ಮ. ಈಗ ನಿಮ್ಮ ಅಪ್ಪನೂ ಬಂತಲ್ಲ, ಇನ್ಮೇಲೆ ನಾವು ಹೋಗ್ತಾ ಬರ್ತಾ ಇರ್ತೀವಿ. ನೀನು ಅವಾಗವಾಗ ತವ್ರ ಮನೆಗೂ ಬಂದು ಹೋಗುವಂತೆ. ಏನು ಚಿಂತೆ ಮಾಡಬೇಡ, ಸುಮ್ಮನಿರು. ನಿನ್ನ ಜೊತೆಗೆ ನಾವಿದ್ದೀವಿ. ಸರಿ ಆಯ್ತು. ಪೊಲೀಸ್ನವರು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ಆ ಸುರೇಶನ್ ಮೇಲೆ ಅಂತ ಹೇಳಿದ್ರು. ಬರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರೋಣ. ಹೌದೇನೆ, ಸರಿ ನಡಿ, ಹೋಗಿ ಕೊಟ್ಟು ಬರೋಣ. ಅವರಿಬ್ರು ಹಂಗೇನೆ ಬಿಡ್ರಿ ಅಂತಾನು ಹೇಳೋಣ. ಸೇಳಿನು ಮತ್ತೆ ನಿನ್ನ ಗಂಡನ್ನ. ನಾವು ಅವ್ರ ಮೇಲೆ ಅನ್ಯಾಯ ಅನುಮಾನ ಪಟ್ಟು ಕಂಪ್ಲೇಂಟ್ ಕೊಟ್ವಿ. ಅವ್ರೇನೋ ಮಾಡ್ಯವ್ರೆ ಅಂತಾನ ಈಗ ಗೊತ್ತಾಗ್ತೈತಿ. ಇದಕ್ಕೆಲ್ಲ ಕಾರಣ ನನ್ನ ಮಗ ಅಂತಾನ. ಈಗಲೇ ಬೇಡ, ನಡೀರಿ. ರಾಧಾ ಅಡುಗೆ ಮಾಡಿದ್ದಾಳೆ, ಊಟ ಮಾಡ್ಕೊಂಡು ಕೈಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗಿವ್ರಂತ. ಆಮೇಲೆ ಈಗಿನ ಬಂದಿದ್ಯಾ, ಪಾಪ ಸುಸ್ತಾಗಿದೆಯಾ, ಈಗಲೇ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ? ನಡೀರಿ, ಊಟ ಮಾಡ್ಕೊಂಡು ಹೋಗಿವ್ರಂತೆ. ನಡೀರಿ ಒಳಕ್ಕೆ. ಅತ್ತೆ ಮಾವ ಒಳಕ್ಕೆ ನಡೀರಿ. ಬಾ ಶಿಲ್ಪ. ಸರಿ ಆಯ್ತು ಮಾವ, ನಡಿಯಪ್ಪ. ಅಮ್ಮ ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗೋಣ. ನನ್ನ ಗಂಟೆ ಬಿಟ್ಟು ನಿಧಾನಕ್ಕೆ ಬಾರಮ್ಮ, ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಅಂತನ ಪೊಲೀಸ್ನವರು ಹೇಳುವರು. ರಾಧಾ ರಾಧಾ ರೀ, ಶಿಲ್ಪ ಬಂದ್ಲಾ? ಶಿಲ್ಪ ಹೆಂಗಿದೆಯೇ? ಏನೋ ಹಿಂಗಿದ್ದೀನಿ, ಸತ್ತಿಲ್ಲ, ಇನ್ನು ಬದುಕಿದ್ದೀನಿ. ಮನೆಯಾಳ ಸುರೇಶ ಕಿಡ್ನಾಪ್ ಮಾಡಿದ್ದ ಕಂಡು ಗುಡ್ಲಲ್ಲಿ ಇಟ್ಟಿದ್ದ, ಅವ್ರ ತೋಟದ ಮನೆ ಗುಡ್ಲಗೆ. ಹೌದಾ? ನಾನು ಹಂಗೆ ಅಂದ್ಕೊಂಡಿದ್ದೆ ಅವನೇ ಏನೋ ಮಾಡವ್ರೆ ಅಂತಾನ. ಆದ್ರೆ ನಿಮ್ಮ ಅಪ್ಪ ಅಮ್ಮನೇ ನಿನ್ ಗಂಡ ಮತ್ತೆ ಸೇಳಿ ಮೇಲೆ ಅನುಮಾನ ಪಟ್ಟು ಪಾಪ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಜೈಲಿಗೆ ಹಾಕಂಗಾಯ್ತು. ಈಗ ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ನಾ ಪೊಲೀಸ್ನರಿಗೆ ಹೇಳ್ದೋ ಇಲ್ವೋ? ಹೇಳ್ದೆ. ಬಂದು ಅವನ ಮೇಲೆ ಒಂದು ಕಂಪ್ಲೇಂಟ್ ಬರ್ಕೊಡು ಅಂತ ಹೇಳವ್ರೆ. ಹೋಗ್ಬೇಕು ನಾವು. ಸರಿ ಆಯ್ತು, ಅಡುಗೆ ಮಾಡಿದೀನಿ, ಊಟ ಮಾಡ್ಕೊಂಡು ನಿಧಾನಕ್ಕೆ ಹೋಗುವ್ರಂತೆ. ಕುತ್ಕೊಳ್ರಿ, ಎಲ್ಲರಿಗೂ ತಟ್ಟಿಗೆ ಹಾಕ ಬರ್ತೀನಿ. ಊಟ ಮಾಡಿರಂತೆ. ಅಣ್ಣ ಕುತ್ಕೊಳ್ರಿ. ರೀ ನೀವು ಕುತ್ಕೊಳ್ರಿ, ಊಟಕ್ಕೆ ಇಕ್ಕ ಬರ್ತೀನಿ. ಸರಿ ಆಯ್ತು ರಾಧಾ, ಹಿಡ್ಕೊಬ ಹೋಗು. ಕುತ್ಕೊಳ್ಳಿ ಮಾವ. ಅತ್ತೆ ಶಿಲ್ಪ ಕುತ್ಕೋ. ಶಿಲ್ಪ ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.